ra 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 ಅಮರ 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 ಸುಳ್ಯ ಅಮರ 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 ಸುಳ್ಯ ಭಾರತದಾದ್ಯಂತ ಸ್ವಾತಂತ್ರ್ಯದ ಶಂಖ ಇನ್ನೂ ಮೊಳಗುವ ಮೊದಲೇ ಇತಿಹಾಸದ ಪುಟಗಳು ಇನ್ನೂ ಬರೆಯುವ ಮೊದಲೇ ಒಂದು ಜ್ವಾಲೆ ಹೊತ್ತಿತ್ತು ಸುಳ್ಯದ ಬೆಟ್ಟಗಳಲ್ಲಿ, ಕಾಡಿನಲ್ಲಿ, ನದಿಗಳ ದಡದಲ್ಲಿ, ಕೆಂಪು ಮಣ್ಣಿನಲ್ಲಿ ಸ್ವಾತಂತ್ರ್ಯದ ಕನಸು ಮೊಳೆತು ನಿಂತಿತ್ತು. ಅರಮನೆಯ ರಾಜರಲ್ಲ, ರೇಷ್ಮೆ ತೊಟ್ಟ ಸೈನ್ಯವಲ್ಲ, ರೈತರು, ಕೂಲಿಕಾರರು, ತಾಯಂದಿರು, ಮಕ್ಕಳು, ನಾಡಿಗೆ ಅನ್ನ ಬೆಳೆದ ಅದೇ ಕೈಗಳು ಎದ್ದವು. ಅಮರ ಸುಳ್ಯ ಅಮರ ಸುಳ್ಯ. ಬೆಟ್ಟಗಳು ನೆನಪಿವೆ, ನದಿಗಳು ನೆನಪಿವೆ, ಆಗ ಬಂದರು ಕೇದಂಬಾಡಿ ರಾಮಯ್ಯ ಗೌಡರು. ಮಣ್ಣಿನ ಮಗ, ಧೈರ್ಯದ ಧ್ವನಿ, ಅನ್ಯಾಯದ ಮುಂದೆ ತಲೆಬಾಗದ ವೀರ. ಸಾಕು ತೆರಿಗೆ, ಸಾಕು ಸಂಕೋಲೆ, ಸಾಕು ಭಯ. ಅವರ ಮಾತು ಚಳವಳಿಯಾಯಿತು, ಆ ಚಳವಳಿ ಕ್ರಾಂತಿಯಾಯಿತು. ಮಾತು ಚಳವಳಿ, ಚಳವಳಿ ಕ್ರಾಂತಿ, ಮಾತು ಚಳವಳಿ, ಚಳವಳಿ ಕ್ರಾಂತಿ. ಕಣಿವೆಯಿಂದ, ಹಳ್ಳಿಯಿಂದ, ಹೊಲಗಳಿಂದ ಸಾವಿರಾರು ಹೆಜ್ಜೆಗಳು ಬಂದವು. ಆಕ್ರಮಣಕ್ಕೆ ಅಲ್ಲ, ಗೌರವಕ್ಕಾಗಿ, ತಮ್ಮ ನೆಲಕ್ಕಾಗಿ, ತಮ್ಮ ಮಕ್ಕಳ ನಾಡಿಗಾಗಿ. ಒಟ್ಟಾಗಿ ಹೇಳಿ, ಭೂಮಿ ನಮ್ಮದು, ಆಕಾಶ ನಮ್ಮದು, ಸ್ವಾತಂತ್ರ್ಯ ನಮ್ಮದು. ಆಂಗ್ಲರು ಕೇಳಿದ್ದು ತೆರಿಗೆ, ಉಪ್ಪು, ತಂಬಾಕು, ಮತ್ತೆ ತೆರಿಗೆ. ಆದರೆ ರೈತರು ಹೇಳಿದರು ಸಾಕು 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 ಸಾಕು. ನೇಗಿಲೆ ಧ್ವಜವಾಯಿತು, ಹಳ್ಳಿಯೇ ಸೇನೆಯಾಯಿತು, ಭರವಸೆಯೇ ಆಯುಧವಾಯಿತು. ಬೆಟ್ಟಗಳು ಬುಡುಗಿದವು, ಕಾಡು ಉತ್ತರ ಕೊಟ್ಟಿತು, ಜನಸಾಗರ ಮುನ್ನಡೆದಿತು. ಆ ಕ್ಷಣದಲ್ಲಿ ಯೂನಿಯನ್ ಜಾಕ್ ಇಳಿಯಿತು. ಯೂನಿಯನ್ ಜಾಕ್ ಇಳಿಯಿತು. ಜಂಗ 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 ಜಂಗಮ ಧ್ವಜ ಹಾರಿತು. ಜಂಗಮ ಧ್ವಜ ಹಾರಿತು, 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 ಹಾರಿತು. ಅದು ಅಧಿಕಾರದ ಧ್ವಜವಲ್ಲ, ಜನರ ಧ್ವಜ, ಜನರ ಧ್ವಜ, ಜನರ ಧ್ವಜ, ಜನರ ಧ್ವಜ. 13 ದಿನ ಸ್ವಾತಂತ್ರ್ಯದ ಉಸಿರು ಬೀಸಿತು. ಬೀದಿಗಳಲ್ಲಿ ಸ್ವಾತಂತ್ರ್ಯ, ಬೀದಿಗಳಲ್ಲಿ ಸ್ವಾತಂತ್ರ್ಯ, ಬೀದಿಗಳಲ್ಲಿ ಸ್ವಾತಂತ್ರ್ಯ. ಜನರೇ ಆಡಳಿತ ನಡೆಸಿದರು, ಅಸಾಧ್ಯ ಸಾಧ್ಯವಾಯಿತು. ಆದರೆ ಸಾಮ್ರಾಜ್ಯ ಮತ್ತೆ ಬಂತು. ತೋಪುಗಳು, ಬಂದೂಕುಗಳು, ಸೈನ್ಯದ ಹೆಜ್ಜೆಗಳು. ಆದರೂ ರೈತರು ಹಿಂದೆ ಸರಿಯಲಿಲ್ಲ, ಹಿಂದೆ ಸರಿಯುವುದಿಲ್ಲ, ಹಿಂದೆ ಸರಿಯುವುದಿಲ್ಲ, ಹಿಂದೆ ಸರಿಯುವುದಿಲ್ಲ, ಹಿಂದೆ ಸರಿಯುವುದಿಲ್ಲ. ರಾಮಯ್ಯ ಗೌಡರ ಜೊತೆ ಇನ್ನೊಬ್ಬ ಧೀರ ನಿಂತನು, ಗುಡ್ಡೆ ಮನೆ ಅಪ್ಪಯ್ಯ ಗೌಡ. ಕೊಡಗಿನ ರೈತರನ್ನು ಒಗ್ಗೂಡಿಸಿದ, ಸೇನೆ ಕಟ್ಟಿದ, ಧೈರ್ಯದಿಂದ ಮುನ್ನಡೆದ, ಸ್ವಾತಂತ್ರ್ಯಕ್ಕಾಗಿ ಬದುಕಿದ. ಹೋರಾಟ ಸೋತಿತು, ಆದರೆ ಧೈರ್ಯ ಸೋಲಲಿಲ್ಲ.
ವೀರರನ್ನು ಸೆರೆ ಹಿಡಿದರು, ನೇಣಿಗೆ ಹಾಕಿದರು. ಅವರ ದೇಹಗಳಿಗೆ ಮಣ್ಣು ಕೊಡಲಿಲ್ಲ, ಭಯ ಹುಟ್ಟಿಸಲು ಬಯಲಲ್ಲಿ ಬಿಟ್ಟರು. ಆದರೂ ಭಯ ಗೆಲ್ಲಲಿಲ್ಲ, 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 ಭಯ ಗೆಲ್ಲಲಿಲ್ಲ. ದೇಹವನ್ನು ಕಟ್ಟಬಹುದು, ಕನಸನ್ನು ಕಟ್ಟಲಾಗದು. ನಾಯಕರನ್ನು ದೇಶದಿಂದ ಓಡಿಸಬಹುದು, ಜನರನ್ನು ಸೋಲಿಸಲಾಗದು. ಇಂದು ಕೂಡ ಕಾಡು ಮಾತಾಡುತ್ತದೆ, ಬೆಟ್ಟ ಹಾಡುತ್ತದೆ, ನದಿ ಕಥೆ ಹೇಳುತ್ತದೆ. ಈ ಮಣ್ಣಿನ ಪ್ರತಿ ಬೀಜಕ್ಕೂ ಅವರ ನೆನಪು ಇದೆ. ಸ್ವಾತಂತ್ರ್ಯದ ಕನಸು ಕಾಣುವ ಪ್ರತಿ ಮಗುವು ಅವರ ಹೆಜ್ಜೆಯಲ್ಲೇ ನಡೆಯುತ್ತದೆ. ಅಮರ ಸುಳ್ಯ ಇದು ಕೇವಲ ಒಂದು ಹೋರಾಟವಲ್ಲ, ಒಂದು ಪ್ರತಿಜ್ಞೆ. ಸಾಮಾನ್ಯ ರೈತರು ಇತಿಹಾಸ ಬರೆಯಬಲ್ಲರು. ಧೈರ್ಯ ಸಾಮ್ರಾಜ್ಯಕ್ಕಿಂತ ದೊಡ್ಡದು. ಕೇದಂಬಾಡಿ ರಾಮಯ್ಯ ಗೌಡರಿಗೆ ಜೈ ಜೈ. ಗುಡ್ಡೆ ಮನೆ ಅಪ್ಪಯ್ಯ ಗೌಡರಿಗೆ ಜೈ ಜೈ. ಹೆಸರಿಲ್ಲದ ಎಲ್ಲ ರೈತರಿಗೆ, ಪ್ರತಿ ತಂದೆಗೆ, ಪ್ರತಿ ತಾಯಿಗೆ, ಪ್ರತಿ ಮಗನಿಗೆ, ಪ್ರತಿ ಮಗನಿಗೆ, ಪ್ರತಿ ಹುತಾತ್ಮರಿಗೆ ಜೈ 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 ಜೈ. ಧ್ವಜ ಹಾರಲಿ, ಬೆಟ್ಟಗಳು ಮೊಳಗಲಿ, ತಲೆಮಾರುಗಳು ಬದಲಾದರು, ಈ ಹಾಡು ಉಳಿಯಲಿ. ಅಮರ ಸುಳ್ಯ, ಅಮರ ಸುಳ್ಯ, ಅಮರ ಸುಳ್ಯ ಚಿರಂಜೀವಿ. ಅಮರ ಸುಳ್ಯ ಚಿರಂಜೀವಿ, ಅಮರ ಸುಳ್ಯ ಚಿರಂಜೀವಿ. ಸ್ವಾತಂತ್ರ್ಯ ಚಿರಂಜೀವಿ. ಸ್ವಾತಂತ್ರ್ಯ ಚಿರಂಜೀವಿ.